ನಮಸ್ತೆ ವೀಕ್ಷಕರೇ, ಈ ಸಲಹೆಗಳನ್ನು ಫಾಲೋ ಮಾಡಿ ನಿಮ್ಮ ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಯಲು ಪ್ರಾರಂಭಿಸುತ್ತವೆ. ಅಜ್ಜ ಅಜ್ಜಿ ಕಾಲದಲ್ಲಿ ಈ 18 ಪರಿಹಾರಗಳು ನಿಮ್ಮ ಕೂದಲನ್ನು ಉದ್ದ ಮತ್ತು ದಟ್ಟವಾಗಿ ಬೆಳೆಯುವಂತೆ ಮಾಡುತ್ತದೆ. ಕೂದಲು ವೇಗವಾಗಿ ಬೆಳೆಯುವುದಕ್ಕೆ ನೆತ್ತಿಯು ಉತ್ತಮ ರಕ್ತ ಪರಿಚಲನೆಯನ್ನು ಹೊಂದಿರುವುದು ಬಹಳ ಮುಖ್ಯ. ವಿಶೇಷವಾಗಿ ಇದು ರಾತ್ರಿಯಲ್ಲಿ ಹೆಚ್ಚಾಗುತ್ತದೆ. ಆದ್ದರಿಂದ ನೀವು ರಾತ್ರಿ ಮಲಗುವಾಗ ಮೊದಲನೆಯದಾಗಿ ನಿಮ್ಮ ಕೂದಲನ್ನು ಬಾಚಲು ಮರೆಯದಿರಿ. ಹೀಗೆ ಮಾಡುವುದರಿಂದ ಜಟಿಲ ಕೂದಲು ಕೂಡ ಪರಿಹಾರವಾಗುತ್ತದೆ. ಇದು ನೆತ್ತಿಯಲ್ಲಿ ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ. ರಕ್ತವು ಕೂದಲನ್ನು ತಲುಪುತ್ತದೆ, ಕೂದಲನ್ನು ಬಲವಾಗಿ ಮತ್ತು ಆರೋಗ್ಯವಾಗಿ ಉಳಿಸುತ್ತದೆ. ಕರಿಬೇವಿನ ಎಲೆಗಳಲ್ಲಿ ಹಲವಾರು ಅಂಶಗಳಿದ್ದು ಕೂದಲಿನ ಬೇರುಗಳನ್ನು ಸುಲಭವಾಗಿ ಬಲಪಡಿಸಲು ಸಹಾಯ ಮಾಡುತ್ತದೆ. ಇದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ 1 ಹಿಡಿ ಕರಿಬೇವಿನ ಸೊಪ್ಪನ್ನು ಹಾಕಿ ಬೇಯಿಸಿ ಎಣ್ಣೆ ಕಪ್ಪಾಗುವಾಗ ಶೋಧಿಸಿ ತಣ್ಣಗಾಗಿಸಿ ತಲೆಗೆ ಹಚ್ಚಿಕೊಳ್ಳಿ. ಇದರಿಂದ ಕೂದಲು ಸ್ಟ್ರಾಂಗ್ ಆಗುತ್ತದೆ. ಹೇರ್ ಪ್ಯಾಕನ್ನು ಉಪಯೋಗಿಸಿ ಒಂದು ಬೌಲಿಗೆ ಸ್ವಲ್ಪ ನೀರು, ಅದಕ್ಕೆ ಕರಿಬೇವಿನ ಎಲೆ, ದಾಸವಾಳದ ಎಲೆ, ಅರ್ಧ ಸ್ಪೂನ್ ಮೆಂತೆ ಹಾಕಿ ನೀರಿನಲ್ಲಿ ಕುದಿಸಿ. ನಂತರ 1 ಈರುಳ್ಳಿಯನ್ನು ಕತ್ತರಿಸಿ ಮಿಕ್ಸಿ ಜಾರಿಗೆ ಹಾಕಿ ಮತ್ತೆ ಬೇಯಿಸಿರುವಂತಹ ಎಲ್ಲ ಪದಾರ್ಥಗಳನ್ನು ಹಾಕಿ ರುಬ್ಬಿ 1-2 ನಿಮಿಷ ಬಿಟ್ಟು ನಂತರ ತಲೆಗೆ ಹಚ್ಚಿ ಮಸಾಜ್ ಮಾಡಿಕೊಳ್ಳಿ. ನಂತರ 30 ನಿಮಿಷಗಳ ಕಾಲ ಹಾಗೆ ಬಿಡಿ. ನಂತರ ಶಾಂಪೂವನ್ನು ಬಳಸಿ ತಲೆ ಸ್ನಾನ ಮಾಡಿ. ಕೂದಲು ತೊಳೆದ ನಂತರ ಹೆಚ್ಚಿನ ಜನರು ತಮ್ಮ ಕೂದಲನ್ನು ಗಂಟೆಗಳ ಕಾಲ ಕೂದಲನ್ನು ಟವಲಿನಲ್ಲಿ ಕಟ್ಟಿಕೊಳ್ಳುತ್ತಾರೆ. ಇದರಿಂದ ನಿತ್ಯ ಚರ್ಮ ಉಸಿರಾಡುವುದಿಲ್ಲ. ಸ್ವಲ್ಪ ಹೊತ್ತು ಟವಲ್ ಕಟ್ಟುವಾಗ ಉತ್ತಮ, ಆದರೆ ಹೆಚ್ಚು ಸಮಯ ಕಟ್ಟಬಾರದು. ಅದಕ್ಕಾಗಿ ಏನನ್ನು ಮಾಡಬೇಡಿ. ಯಾವಾಗಲೂ ನಿಮ್ಮ ಕೂದಲನ್ನು ನಿಧಾನವಾಗಿ ಬಾಚಿಕೊಳ್ಳಿ. ಒದ್ದೆಯಾದ ಕೂದಲು ತುಂಬಾ ದುರ್ಬಲವಾಗಿರುತ್ತದೆ. ಅದನ್ನು ಹೇರ್ ಡ್ರೈಯರ್ ಇಂದ ಒಣಗಿಸಬೇಡಿ. ಕೂದಲನ್ನು ಸಾಧ್ಯವಾದಷ್ಟು ನೈಸರ್ಗಿಕವಾಗಿ ಒಣಗಿಸಿ. ನಿಮ್ಮ ಕೂದಲು ಯಾವಾಗಲೂ ಆರೋಗ್ಯವಾಗಿ ಇರಬೇಕೆಂದು ನೀವು ಬಯಸಿದರೆ ಕೂದಲಿಗೆ ಎಣ್ಣೆಯನ್ನು ಹಚ್ಚಿ ಕೂದಲು ತೊಳೆಯುವುದನ್ನು ತಪ್ಪಿಸಿ. ಎಣ್ಣೆಯನ್ನು ಅನ್ವಯಿಸುವುದರಿಂದ ನಿಮ್ಮ ಕೂದಲಿಗೆ ಪೋಷಣೆ ದೊರೆಯುತ್ತದೆ. ಇದು ನಿಮ್ಮ ಕೂದಲನ್ನು ಆರೋಗ್ಯಕರವಾಗಿ ಇರಿಸುತ್ತದೆ. ನಮ್ಮ ಹಿರಿಯರು ಕೂದಲನ್ನು ರಾತ್ರಿ ಹೊತ್ತು ಬಿಚ್ಚಿಕೊಂಡು ಮಲಗಲು ನಿರಾಕರಿಸುತ್ತಾರೆ. ಅವರ ಪ್ರಕಾರ ಜಡೆ ಹಾಕುವುದು ಉತ್ತಮ. ಇದು ಕೂದಲು ಉದುರುವಿಕೆ ಅಥವಾ ಹೊಡೆಯುವಿಕೆಗೆ ಕಾರಣವಾಗುವುದಿಲ್ಲ. ಜೊತೆಗೆ ಕೂದಲು ವೇಗವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಅದರಲ್ಲೂ ಜಡೆಯನ್ನು ಬಿಗಿಯಾಗಿ ಹಾಕುವುದನ್ನು ತಪ್ಪಿಸಿ. ಅಲೋವೆರಾ ಚರ್ಮಕ್ಕೆ ಮಾತ್ರವಲ್ಲದೆ ನಮ್ಮ ಕೂದಲಿಗೆ ತುಂಬ ಪ್ರಯೋಜನಕಾರಿಯಾಗಿದೆ. ನೀವು ಇದನ್ನು ನೇರವಾಗಿ ಕೂದಲಿಗೆ ಹಚ್ಚುವುದರಿಂದ ಮತ್ತು ಯಾವುದೇ ಮನೆಮದ್ದುಗಳಂತೆ ಹೇರ್ ಪ್ಯಾಕ್ ಮಾಡುವ ಮೂಲಕ ಇದನ್ನು ಬಳಸಬಹುದು. ನಿಮ್ಮ ನೆತ್ತಿಯನ್ನು ಆರಾಮವಾಗಿ ಸ್ಥಾಪಿಸಲು, ತಲೆ ಹೊಟ್ಟು ಕಡಿಮೆ ಮಾಡಲು ಮತ್ತು ಕೂದಲಿನ ರಂಧ್ರಗಳನ್ನು ಕುಗ್ಗಿಸಲು ಕೆಲಸ ಮಾಡುತ್ತದೆ. ಆಮ್ಲದಲ್ಲಿರುವ ಪೋಷಕಾಂಶಗಳು ಕೂದಲಿನ ಬಲ ಮತ್ತು ಬೆಳವಣಿಗೆಗೆ ತುಂಬ ಉಪಯುಕ್ತವಾಗಿದೆ. ನೀವು ದಟ್ಟವಾದ ಕಪ್ಪು ಕೂದಲನ್ನು ಇಷ್ಟಪಡುವುದಾಗಿದ್ದರೆ ಆಮ್ಲ ಮತ್ತು ರೀಟಾ ಪುಡಿಯನ್ನು ಹಚ್ಚಿ. ಆಮ್ಲ ರಸವನ್ನು ವಾರಕ್ಕೊಮ್ಮೆ ಕೂದಲಿಗೆ ಹಚ್ಚುವುದರಿಂದ ಕೂದಲು ವೇಗವಾಗಿ ಬೆಳೆಯಲು ಪ್ರಾರಂಭಿಸುತ್ತದೆ. ಮೊಸರು ಮತ್ತು ಎಣ್ಣೆಯ ಸಹಾಯದಿಂದ ನೀವು ಕೂದಲಿನ ಸಮಸ್ಯೆಗಳನ್ನು ಸಹ ತೊಳೆದು ಹಾಕಬಹುದು. ಇದಕ್ಕಾಗಿ 1 ಬಟ್ಟಲಿನಲ್ಲಿ ಅರ್ಧ ಕಪ್ಪು ಮೊಸರು ಜೊತೆಗೆ 2 ಚಮಚ ಆಲಿವ್ ಎಣ್ಣೆಯನ್ನು ಮಿಶ್ರಣ ಮಾಡಿ ಈ ಮಿಶ್ರಣವನ್ನು ನಿಮ್ಮ ಕೂದಲಿಗೆ ಅನ್ವಯಿಸಿ ಮತ್ತು ನಿಮ್ಮ ಕೂದಲನ್ನು 15 ನಿಮಿಷಗಳ ಕಾಲ ಶವರ್ ಕ್ಯಾಪ್ನಿಂದ ಮುಚ್ಚಿ. 15 ನಿಮಿಷಗಳ ಕಾಲ ನಂತರ ನಿಮ್ಮ ಕೂದಲನ್ನು ನೀರಿನಿಂದ ತೊಳೆದು ಸ್ವಚ್ಛಗೊಳಿಸಿ. ತೆಂಗಿನ ಎಣ್ಣೆಯು ಅನೇಕ ಭಾರತೀಯ ಪಕ್ಷಗಳಲ್ಲಿ ಒಂದಾಗಿದೆ ಮತ್ತು ಇದನ್ನು ಕೂದಲಿನ ಚಿಕಿತ್ಸೆಯಲ್ಲಿಯೂ ಬಳಸಲಾಗುತ್ತದೆ. ಇದರ ಕೊಬ್ಬಿನ ಆಮ್ಲಗಳು ಮತ್ತು ಉತ್ಕರ್ಷಣ ನಿರೋಧಕಗಳು ಕೂದಲು ಮತ್ತು ನೆತ್ತಿಯನ್ನು ತೇವಾಂಶದಿಂದ ಮತ್ತು ಪೋಷಣೆಯಿಂದ ಇರಿಸಲು ಸಹಾಯ ಮಾಡುತ್ತದೆ. ಕೂದಲು ಆರೋಗ್ಯಕರ ಮತ್ತು ಹೊಳೆಯುವಂತೆ ಮಾಡುತ್ತದೆ. ನೆತ್ತಿಯ ಮಸಾಜ್ಗೆ ಮಜ್ಜಿಗೆ ತುಂಬ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. 1 ಬಟ್ಟಲಿನಲ್ಲಿ 4 ಚಮಚ ಮೆಂತೆ ಪುಡಿಯನ್ನು ತೆಗೆದುಕೊಂಡು ಅಗತ್ಯಕ್ಕೆ ತಕ್ಕಂತೆ ಮಜ್ಜಿಗೆ ಸೇರಿಸಿ ಈ ಆಯುರ್ವೇದ ಪರಿಹಾರದಿಂದ ನೆತ್ತಿಯನ್ನು ಮಸಾಜ್ ಮಾಡಿ ಮತ್ತು 1 ಗಂಟೆ ಬಿಡಿ. ಅಂತಿಮವಾಗಿ ಸೌಮ್ಯವಾದ ಶಾಂಪೂ ಬಳಸಿ ಕೂದಲನ್ನು ತೊಳೆಯಿರಿ. ಮೆಂತ್ಯದಲ್ಲಿರುವ ಸಂಯುಕ್ತ ಹಾರ್ಮೋನನ್ನು ನಿಯಂತ್ರಿಸುತ್ತದೆ. ಇದು ಕೂದಲು ಉದುರುವಿಕೆಗೆ ದೊಡ್ಡ ಕಾರಣವಾಗಿದೆ. ಆಯುರ್ವೇದದಲ್ಲಿ ಕೂದಲಿನ ಸಮಸ್ಯೆಗಳಿಗೆ ಮಜ್ಜಿಗೆ ಪರಿಣಾಮಕಾರಿಯಾಗಿ ಎಂದು ಹೇಳಲಾಗಿದೆ. ಇದು ತುರಿಕೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ನೆತ್ತಿಯನ್ನು ಸ್ವಚ್ಛವಾಗಿರಿಸುತ್ತದೆ. ದಾಸವಾಳ ಹೂಗಳು ಯಾವುದೇ ರೀತಿಯ ಕೂದಲಿನ ಸಮಸ್ಯೆಗಳಿಗೆ ಬಹಳ ಪರಿಣಾಮಕಾರಿ ಎಂದು ಪರಿಗಣಿಸಲಾಗಿದೆ. ಇದಕ್ಕಾಗಿ ಎಣ್ಣೆಯ ಬಣ್ಣವು ಕಪ್ಪು ಬಣ್ಣಕ್ಕೆ ತಿರುಗುವವರೆಗೂ ತೆಂಗಿನ ಎಣ್ಣೆಯಲ್ಲಿ ದಾಸವಾಳ ಹೂಗಳನ್ನು ಬೇಯಿಸಿ ಈಗ ಈ ಎಣ್ಣೆಯನ್ನು ತಣ್ಣಗಾಗಿಸಿ ಮತ್ತು ಕೂದಲಿನ ಬುಡಕ್ಕೆ ಚೆನ್ನಾಗಿ ಹಚ್ಚಿ ಪ್ರತಿದಿನ ಈ ಎಣ್ಣೆಯಿಂದ ನಿಮ್ಮ ತಲೆಗೆ ಮಸಾಜ್ ಮಾಡಿ.
ಕೂದಲು ಉದುರುವುದು ನಿಲ್ಲುತ್ತದೆ ಮತ್ತು ಎಲ್ಲ ರೀತಿಯ ಕೂದಲಿನ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಕೂದಲು ಉದುರುವಿಕೆ ನಿಯಂತ್ರಣದಲ್ಲಿ ಈರುಳ್ಳಿ ರಸವು ತುಂಬ ಪ್ರಯೋಜನಕಾರಿಯಾಗಿದೆ. ಆದ್ದರಿಂದ ಈರುಳ್ಳಿಯನ್ನು ಕತ್ತರಿಸಿ ಕೂದಲಿನ ಬುಡದ ತನಕ ಮಸಾಜ್ ಮಾಡಿ. ಇದರಿಂದ ಕೂದಲು ಉದುರುವ ಸಮಸ್ಯೆಯಿಂದ ಮುಕ್ತಿ ದೊರೆಯುತ್ತದೆ. ವಾಸ್ತವವಾಗಿ ಈರುಳ್ಳಿ ಬೆಳವಣಿಗೆಗೆ ಕಾರಣವಾಗುವ ಕಾಲಜನ್ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಗ್ರೀನ್ ಟೀಯನ್ನು 1 ಕಪ್ ನೀರಿನಲ್ಲಿ ಬೆರೆಸಿ ಮತ್ತು ಅದನ್ನು ನಿಮ್ಮ ನೆತ್ತಿಯ ಮೇಲೆ ಹಚ್ಚಿ ಮತ್ತು ಸುಮಾರು 1 ಗಂಟೆ ಬಿಡಿ. ಹಸಿರು ಚಹಾ ಆಂಟಿಆಕ್ಸಿಡೆಂಟ್ಗಳನ್ನು ಹೊಂದಿದ್ದು ಅದು ಕೂದಲು ಉದುರುವುದನ್ನು ತಡೆಯುತ್ತದೆ. ಗ್ರೀನ್ ಟೀ ಕುಡಿಯುವ ಬದಲು ಕೂದಲು ಉದುರುವುದನ್ನು ತಡೆಯಬಹುದು. ಗ್ರೀನ್ ಟೀ ಟ್ರೀಟ್ಮೆಂಟ್ ಕೂದಲು ಉದುರುವುದನ್ನು ತಡೆಯುವಲ್ಲಿ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ದಾಳಿಂಬೆ ರಸದಲ್ಲಿ ದಾಳಿಂಬೆ ಎಲೆಗಳು 1 ಲೀಟರ್ ದಾಳಿಂಬೆ ಎಲೆಯನ್ನು ರಸವನ್ನು ಮತ್ತು 100 ಗ್ರಾಂ ಎಲೆಗಳ ತಿರುಳನ್ನು ತೆಗೆದುಕೊಂಡು ಅದನ್ನು ಅರ್ಧ ಲೀಟರ್ ಸಾಸಿವೆ ಎಣ್ಣೆಯಲ್ಲಿ ಬೆರೆಸಿ ಅದನ್ನು ತೆಗೆದು ಅದನ್ನು ಫಿಲ್ಟರ್ ಮಾಡಿ ನಂತರ ಬಾಟಲಿಯಲ್ಲಿ ಇರಿಸಿ ಬೋಳು ತಲೆಗೆ ಬಳಸಿದರೆ ಕೂದಲು ಬೆಳೆಯಲು ಪ್ರಾರಂಭಿಸುತ್ತದೆ. ಕೂದಲು ಉದುರುವುದನ್ನು ನಿಲ್ಲುತ್ತದೆ. ಕೂದಲು ಉದುರುವಿಕೆಗೆ ಮನೆ ಮದ್ದುಗಳು ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ವಿಭಿನ್ನ ಪ್ರಮಾಣದಲ್ಲಿ ಪರಿಣಾಮವನ್ನು ಬೀರುತ್ತದೆ. ಕೂದಲು ಬೆಳೆಯಲು ಮೊದಲು ನಿಮ್ಮ ಆಹಾರ ಕ್ರಮವನ್ನು ಬದಲಾಯಿಸಿ. ನೀವು ಹೊರಗಿನ ಆಹಾರವನ್ನು ಸೇವಿಸಿದರೆ ಅದನ್ನು ನಿಯಂತ್ರಿಸಿ. ಉತ್ತಮ ಕೂದಲು ಬೆಳವಣಿಗೆಗಾಗಿ ನಿಮ್ಮ ಆಹಾರದಲ್ಲಿ ಪ್ರೋಟೀನ್, ವಿಟಮಿನ್ ಎ, ಸಿ, ಎ ಮತ್ತು ಒಮೆಗಾ ಅನ್ನು ಸೇರಿಸಿ. ನಿಮ್ಮ ಆಹಾರದಲ್ಲಿ ನೀವು ಹಸಿರು ತರಕಾರಿಗಳು, ಮೊಸರು, ಮೊಟ್ಟೆಗಳನ್ನು ಸೇರಿಸಿಕೊಳ್ಳಬಹುದು. ನಿದ್ರೆಯ ಕೊರತೆ ಮತ್ತು ಒತ್ತಡವು ಕೂದಲಿನ ಬೆಳವಣಿಗೆಯನ್ನು ಗಮನಾರ್ಹವಾಗಿ ಪರಿಣಾಮ ಬೀರುತ್ತದೆ. ಪ್ರತಿದಿನ ಕನಿಷ್ಠ 7 ರಿಂದ 8 ಗಂಟೆಗಳ ಕಾಲ ನಿದ್ದೆ ಮಾಡುವುದು ಆರೋಗ್ಯಕ್ಕೆ ಕೂದಲಿಗೆ ತುಂಬ ಪ್ರಯೋಜನಕಾರಿ. ನಿದ್ರೆಯ ಸಮಯದಲ್ಲಿ ದೇಹದ ರಕ್ತ ಪರಿಚಲನೆ ಗಮನಾರ್ಹವಾಗಿ ಸುಧಾರಿಸುತ್ತದೆ. ಈ ಸಮಯದಲ್ಲಿ ರಕ್ತವು ಕೂದಲಿನ ಪೋಷಣೆ ಮತ್ತು ಆಮ್ಲಜನಕವನ್ನು ಪೂರೈಸುತ್ತದೆ. ಇದರಿಂದಾಗಿ ಕೂದಲು ವೇಗವಾಗಿ ಬೆಳೆಯುತ್ತದೆ.